ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಮಾಡೋ ಮೊದಲನೇ ಕೆಲಸನೇ ನಮ್ಮ ಗಾಡಿನ ಕ್ಲೀನ್ ಮಾಡೋದು. ನಮ್ಮ ಗಾಡಿ ಕ್ಲೀನ್ ಮಾಡಿದ್ಮೇಲೆ ನಾನು ಡ್ಯೂಟಿಗೆ ಹೊರಡೋದು. ನಮಸ್ಕಾರ ಸ್ನೇಹಿತರೆ, ಇವತ್ತು ಡೇ 2. ನಿನ್ನೆ ಸ್ವಲ್ಪ ಜ್ವರ ಜಾಸ್ತಿ ಆಗಿದ್ರಿಂದ ಡ್ಯೂಟಿ ಮಾಡಕ್ ಆಗಿಲ್ಲ, ಹೊಟ್ಟೋಗುತ್ತೆ. ಇವತ್ತು 2ನೇ ದಿನ. ನೋಡೋಣ ಇವತ್ತು ಅದ್ಯಾವ್ದು ಎಷ್ಟಾಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ, ನೋಡೋಣ. ಡ್ಯೂಟಿ ಈಗ ಆನ್ ಮಾಡ್ಬೇಕು. ಗ್ಯಾಸ್ ಹಾಕ್ಸಿಲ್ಲ ಇನ್ನು, ಇವಾಗ ಹೋಗಿ ಫಸ್ಟ್ CNG ಹಾಕ್ಸ್ಬಿಟ್ಟು ಆಮೇಲೆ ಆನ್ ಮಾಡ್ತೀನಿ. 9:54 ಆಲ್ರೆಡಿ ಆಗೋಗೈತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲಿ ಏನಾರ ಕಿವಿ ಇತ್ತು ಅಂದ್ರೆ ಲೇಟ್ ಆಗುತ್ತದೆ. ನಮ್ಮ ಮನೆಯಿಂದ ಬರೀ 1.5 ಕಿಲೋಮೀಟರ್ ಅಷ್ಟೇ CNG ಸ್ಟೇಷನ್. ಕಾರ್ಗಳು ಒಂದು ಇಲ್ಲ ಇವತ್ತೇನೋ ಗೊತ್ತಿಲ್ಲ, ಬರೀ ಆಟೋಗಳೇ ಕ್ಯೂ ನಿಂತವೆ. ಗ್ಯಾಸ್ ಪ್ರೈಸ್ 97 ರೂಪಾಯಿ, CNG ರೇಟು 250 ರೂಪಾಯಿ ಗಿಡಿಸ್ತು. ನನ್ನ ಹತ್ರ ಆಲ್ರೆಡಿ 2 ಪಾಯಿಂಟ್ ಗ್ಯಾಸ್ ಇದ್ದಿದ್ರಿಂದಾಗಿ ಬರೀ 205 ರೂಪಾಯಿ ಅಷ್ಟೇ ಇಡಿಸಿದ್ದು. ನಂದು ಕಂಪ್ನಿಯಿಂದ ಕೊಟ್ಟಿರೋ ಟೈರೇನೆ ಮೆಟ್ರೋ ಟೈರು, ಹಂಗಾಗಿ ಜಾಸ್ತಿ ಏರ್ ಹಿಡಿಸ್ಬಿಟ್ರೆ ಊದ್ಕೊಂಡ್ಬಿಡ್ತದೆ ನನ್ನ ಸೈಡಲ್ಲಿ ಪಟ್ಲೆ ಬಂದಂಗೆ. ಅದಕ್ಕೋಸ್ಕರ ನಾನು ಹಿಂದ್ಗಡೆಗೆ 35, ಮುಂದ್ಗಡೆಗೆ 30, 32 ಅಷ್ಟೇ ಹಿಡಿಸೋದು. ಅದ್ರ ಮೇಲೆ ಜಾಸ್ತಿ ಏರ್ ಹಿಡಿಸಲ್ಲ. ಏರ್ ಜಾಸ್ತಿ ಹಿಡಿಸ್ಬಿಟ್ರೆ ಇವು ಟೈರ್ ಬೇಗ ಹೋಗ್ಬಿಡ್ತವೆ. ಪ್ರತಿದಿನ ಏರ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. 5 ರೂಪಾಯಿ ಹೋದ್ರೆ ಹೋಯ್ತು ಅಂತೇಳಿ ಇಲ್ಲಿ ಸಿಗ್ಲಿಲ್ಲ ಅಂದ್ರೂ ಹೊರಗಡೆನಾದ್ರೂ ಸರಿನೇ ಏರ್ ಚೆಕ್ ಮಾಡಿಸ್ಕೊಂಬಿಡಿ. ಏರ್ ಕಮ್ಮಿ ಇತ್ತು ಅಂದ್ರೇನೆ ಬೇಗ ಪಂಚರ್ಗಳಾಗಲ್ಲ. ಕಸ್ಟಮರು ಹೋಗಿ ಓಕೆ. ಕಮಲಾನಗರ ಅಪ್ಪಲ್ ರೈಟ್ ಸೈಡ್ ಒಂದ್ ರೋಡ್ ಬರುತ್ತೆ, ಆ ರೋಡ್ ಅಲ್ಲಿ ತೆಂಗಿನ ತೋಟ ಅಂತ ಕರೀತಾರಲ್ಲ, ಆ ರೋಡ್ ಅಂತ. ಏನಂದ್ರೆ ಜನಗಳಾಗ ತಾಳ್ಮೆ ಅನ್ನೋದಿಲ್ಲ ಇವಾಗ. ಬುಕ್ ಮಾಡಿದ ತಕ್ಷಣ ಏರೋಪ್ಲೇನ್ ಬಂದಂಗೆ ಜಿಂಕ್ ಬಂದ್ಬಿಡ್ಬೇಕು ಅವ್ರಿಗೆ. ಇಲ್ಲೇ ಹೋದ್ರೆ ಕ್ಯಾನ್ಸಲ್ ಡ್ಯೂಟಿ ಅಷ್ಟೇನೆ. 650 ಮೀಟರ್ ಐತೆ ಅಷ್ಟೇನೆ, ಬರೀ 4 ಲೀಟರ್ ತೋರಿಸ್ತೈತೆ. ಈ ಮಳೆ ಎಲ್ಲ ಊದ್ಬಿಟ್ರೆ ಗುಂಡಿಗಳು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಡ್ತವೆ. ಅಂದ್ರೆ ನಾರ್ಮಲ್ ಆಗಿರುವಂತ ಸಣ್ಣ ಗುಂಡಿನೂ ಕೂಡ ದೊಡ್ಡ ಗುಂಡಿ ಆಗ್ಬಿಡ್ತದೆ ಮಳೆ ಬಿದ್ರೆ. ಅದ್ರೊಳಗಡೆ ಇರುವಂತ ಮಣ್ಣೆಲ್ಲ ಕುಚ್ಕೊಂಡು ಹೋಗ್ಬಿಡ್ತದಲ್ಲ, ದೊಡ್ಡ ಗುಂಡಿಗಳು. ಬೆಂಗಳೂರಲ್ಲಂತೂ ಮಳೆ ಊದ್ಬಿಟ್ರೆ ಮೈ ಕೈ ನೋವು ಫಿಕ್ಸ್. ಕಸ್ಟಮರ್ ಆಲೇ ಫೋನ್ ಮಾಡ್ತಾವ್ರೆ. ನಿಮ್ ಜನ ಹಂಗೇನೆ ಮಾತಾಡೋಣ. ಹಲೋ ಹಲೋ, ನಾವು ಈ ಕಡೆ ಲಗ್ಗೆರೆ ಚೌಡೇಶ್ವರ ನಗರ ಸೈಡ್ ಇಂದ. ಬರ್ತಾ ಇದೀನಿ, ವೇಟ್ ಮಾಡಿ. 4 ನಿಮಿಷ ತೋರಿಸ್ತಾ ಇದೆ, ಬರ್ತೀನಿ. ಅಲ್ಲ ಹೆಂಗೆ ಅಂದ್ರೆ, ನಾನು ಅವಾಗ್ಲೇ ಹೇಳಿಲ್ಲ ನಿಮ್ಗೆ, ಬುಕ್ ಮಾಡಿದ ತಕ್ಷಣ ಏರೋಪ್ಲೇನ್ ಆದಾಗ ನೋಡ್ಬೇಕು. ಹೆಂಗ್ ಮಾತಾಡ್ತಾರೆ ಗೊತ್ತಾ ಕಸ್ಟಮರ್. ನನ್ನ ಕಸ್ಟಮರ್ ಅಂದ್ರೆ ರೆಸ್ಪೆಕ್ಟ್ ಜಾಸ್ತಿ. ಬಟ್ ಈ ತರ ಕಸ್ಟಮರ್ ಆಗ್ಬಿಟ್ರೆ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಬಟ್ ಏನ್ ಮಾಡೋದು, ಇವಾಗ ಡ್ಯೂಟಿಗಳು ಬೇರೆ ಇಲ್ಲ ಮೊದ್ಲೇನೆ. ಇಂಥ ತುತ್ತಲ್ಲಿ ಕಸ್ಟಮರ್ಗಳನ್ನೆಲ್ಲ ಕರ್ಕೊಂಡು ಹೋಗ್ಲೇಬೇಕು, ಏನು ಮಾಡಕ್ಕಲ್ಲ. ಫೋನ್ ಮಾಡ್ಬಿಟ್ಟು ಕಸ್ಟಮರ್ ಎಲ್ಲಿ ಯಾವ ಕಡೆಯಿಂದ ಬರ್ತಾ ಇದೀರಾ ಅಂತ ಹೇಳೋದು. ನಾನು ಚೌಡೇಶ್ವರ ನಗರ ಕಡೆಯಿಂದ ಬರ್ತಾ ಇದೀನಿ ಅಂತ ಹೇಳಿದ್ರೆ, ನಾನು ತಾಟೂರು ರೋಡಲ್ಲಿ ಐತೆ, ಅಲ್ಲಿಂದ ಬರ್ತಾ ಇದ್ದೀರಾ? ಒಬ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಇದೇ ಗೊತ್ತಿಲ್ಲ ಅಂತ ಅಂದ್ಮೇಲೆ ನಿಮ್ಗೆ ಕಾಮನ್ ಸೆನ್ಸ್ ಏನೇ ಇಲ್ಲ ಅಂದ್ಮೇಲೆ ನೋಡ್ರಿ ಕ್ಯಾನ್ಸಲ್. ಹೊಟ್ಟೆಗೆ ಅನ್ನ ನೋಡ್ರಿ. ಮಾಡ್ತೀನಿ ರೀ ಇವಾಗ ಕಸ್ಟಮರ್ ಫೋನು. ಬಿಸಿಯಾಗಿರುವುದರಿಂದ ನಿಮ್ಮ ಕರೆಯನ್ನು ಕಾಯ್ದಿರಿಸಲಾಗಿದೆ. ದಯವಿಟ್ಟು ಲೈನ್ ಅನ್ನು ಹೋಲ್ಡ್ ಮಾಡಿ ಅಥವಾ ನಂತರ ಮತ್ತೆ ಪ್ರಯತ್ನಿಸಿ. ಧನ್ಯವಾದಗಳು. ಫೋನ್ ಮಾಡೋರು ಅವರೇನೆ. ಲೊಕೇಶನ್ ಹತ್ರ ಇದೀನಿ ಅಂತ ಹೇಳಿದೀನಿ, ಕ್ಯಾನ್ಸಲ್ ಮಾಡ್ತಾರೆ, ಫೋನು ಎತ್ತಲ್ಲ. ಹಿಂಗ್ ಕ್ಯಾನ್ಸಲ್ ಮಾಡ್ಬಿಟ್ರು. ಅದೇನಕ್ಕೆ ಬುಕ್ ಮಾಡ್ತಾರ ನನಗಂತ ಗೊತ್ತಿಲ್ಲ. ಇನ್ನೊಂದು ಡ್ಯೂಟಿ ಬೀಳ್ತು, ಇವಾಗ ಅದನ್ನ ಪಿಕಪ್ ಮಾಡಕ್ ಹೋಯ್ತೀನಿ. 290 ಮೀಟರ್ ಐತೆ. ಈಗ ಇನ್ನೊಂದು ಡ್ಯೂಟಿ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಅದನ್ನ ಪಿಕಪ್ ಮಾಡಕ್ ಬಂದಿದ್ದೀನಿ. ಈಗ ಈ ಕಸ್ಟಮರ್ ಫೋನ್ ಪಿಕ್ ಮಾಡ್ತಾರ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಆಲ್ರೆಡಿ 2 ಡ್ಯೂಟಿ ಕ್ಯಾನ್ಸಲ್. ಈ ಕಸ್ಟಮರ್ ಫೋನ್ ಪಿಕ್ ಮಾಡ್ತಿಲ್ಲ. ನನ್ನ ಪ್ರಕಾರ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ, ಕಾಯ್ತೀನಿ. ನೋಡ್ಬೋದು ನೀವು, ಕಸ್ಟಮರ್ ಲೊಕೇಶನ್ ಹತ್ರನೇ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ನೀವೇನಾ? ಹಾಂ, OTP 7932.
ಹಾ ಅದಕ್ಕೆ ಮಾಡಿ. ನಮ್ ಗಾಡಿಗಳು ಬರ್ತಿರ್ತಾವ ನೋಡ್ಕೊಂಡು ಹೇಳಿ. ಥ್ಯಾಂಕ್ ಯು ಮೇಡಮ್. ಆಲ್ಮೋಸ್ಟ್ ಮುಕ್ಕಾಲ್ ಅವರ್ ವೆಯ್ಟ್ ಮಾಡಾದ್ಮೇಲೆ ಇವಾಗ ಒಂದ್ ಡ್ಯೂಟಿ ಬಿದ್ದೈತೆ, ನೋಡ್ಬೇಕು. ಅದನ್ನು 280 ಐತೆ. ಕ್ಯಾನ್ಸಲ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಬೆಳಿಗ್ಗೆಯಿಂದ 3 ಡ್ಯೂಟಿ ಕ್ಯಾನ್ಸಲ್ ಆಗೈತೆ. ಅದೇನಪ್ಪ ಬುಕ್ ಮಾಡ್ತಾರೆ, ಆಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗಿದಂಗೆ ಕ್ಯಾನ್ಸಲ್ ಮಾಡ್ತಾರೆ. ಇದು ನೋಡ್ಬೇಕು. ನೀವೇನಾ? ಕಮರ್ಷಿಯಲ್ ಬಸ್ ಸ್ಟಾಪ್ 3390. ಮೀಟರ್ ಹಾಕ್ತೀನಿ ಬನ್ನಿ. ಓಕೆ ಥ್ಯಾಂಕ್ ಯು ಮೇಡಮ್. ಆ ಕಡೆ ಫುಟ್ಬಾಲ್ ಬಿಡ್ಬೇಕು ಆರ್ಚ್ ಹತ್ರ. ಎಲ್ಲಿ ಬೇಗ ಅಲ್ಲಿ ಬಿಟ್ಕೊಡ್ತೀನಿ. 5 minutes later. ಅಲ್ಲೇ ಇದೆ ಸ್ಕ್ಯಾನರ್, ಫೋನ್ ಮಾಡ್ತಾರೆ. Five minutes later. 4699. 2 hours later. ಇಲ್ಲ ಅಲ್ಲಿಂದ ಅರ್ಜೆಂಟ್ ಅಂತೇಳಿ ಕರ್ಕೊಂಡ್ ಬಂದ್ಬಿಟ್ಟು ಈಗ ಇಲ್ಲಿ ನೀರು ಬೇಕರಿ ಹೋಯ್ತಾರ. ಮತ್ತೆ ಅಲ್ಲಿಂದ ನನ್ ಕಷ್ಟ ಬಿದ್ದು ಸ್ಪೀಡ್ ಗಾಡಿ ಹೊಡಕ್ಕೆ ಬಂದಲ್ಲ, ಪ್ರಯೋಜನ ಏನು? ಏನ್ ಬುದ್ಧಿ ಕಲ್ತವ್ರು ಅದಂತ ಅರ್ಥ ಅಲ್ಲ. ಬುಕ್ ಮಾಡಾದ್ಮೇಲೆ ಲೊಕೇಶನ್ ಅಂತ ಹೋಗಿ ನಾನ್ ಕಾದಿದೀನಿ, ಬಂದಿಲ್ಲ ಅವ್ರು. ಅವರೇ 5 ನಿಮಿಷ ಲೇಟ್ ಆಗಿ ಬಂದವ್ರೆ. ತಿರ್ಗಾ ಓಲಿ ಅಂತೇಳಿ ಆ 5 ನಿಮಿಷನ ಕವರ್ ಅಪ್ ಮಾಡಿದೀನಿ. ಈಗ ತಿರ್ಗಾ ಇಲ್ಲಿ ಬಂದು ಬೇಕರಿ ಹೋಗ್ರಿ, ಈಗ ಅದ್ 5 ನಿಮಿಷ ಇಲ್ಲ ಆಯ್ತು. ಮತ್ ಬೇಗ ಹೋಗ್ರಿ ಅಂತ ಕೇಳೋದೇನಕ್ಕೆ, ಕಾಯಿಸೋದೇನಕ್ಕೆ? 5 minutes later. Five minutes later. 2 hours later. Much later. Much later.